ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅಥವಾ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಹೇಗೆ ಒಂದು ಅರ್ಜಿ ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟ್ ಇರಲಿ ನೋಟಿಫಿಕೇಶನ್ ಓದ್ಕೊಂಡು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿ. ಇಲ್ಲಿ ವೆಬ್ಸೈಟಿಗೆ ಬಂದಾಗ ಈ ತರ ಹೋಮ್ ಪೇಜ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೀವು ನಿಮ್ಗೆ ಈಸಿ ಆಗುತ್ತೆ ಅಂತ ಅಂದ್ರೆ ಇಲ್ಲಿ ಇಂಗ್ಲಿಷ್ ಇದನ್ನ ಇಲ್ಲಿ ಕನ್ನಡ ಅಂತ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೇಮಕಾತಿ ಅಂತಿದೆ, ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಏನಂತಂದ್ರೆ RPC ನವರಿಗೆ ಒಂದಿದೆ, KKR ನವರಿಗಿದೆ. KKR ಗೆ ಎಷ್ಟು ಪೋಸ್ಟ್ಗಳು, ಅದೇ ತರ RPC ಇಲ್ಲಿ KK ಅಂತ ಬರ್ತಿದೆ ನೋಡ್ರಿ. ಇಲ್ಲಿ RPC ನೀವು ಅಂದ್ರೆ ನಾನ್ HK ಸಂಸ್ಥೆ ಅಂದ್ರೆ RPC ಮೇಲೆ ಕ್ಲಿಕ್ ಮಾಡಿ. KK ಅಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ, HK ಹೈದರಾಬಾದ್ ಕರ್ನಾಟಕದವರಿಗೆ. ಇಲ್ಲಿ ಏನಂತಂದ್ರೆ KK ಗೆ ಸಲ್ಲಿಸ್ತೀರ ಅಂತಂದ್ರೆ 375J ಅಂದ್ರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ. RPC ಅವರಿಗೆ ಯಾರು ಸಲ್ಲಿಸಬಹುದು ಇದನ್ನ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಏನಂತಂದ್ರೆ ವರ್ಗೀಕರಣ ಇದೆ, ವಿವರವಾದ ಅರ್ಜಿ ಸೂಚನೆ ಇದೆ. ಇಲ್ಲಿ ನಿಮ್ಗೆ ಎಷ್ಟು ಪೋಸ್ಟ್ಗಳು ಇದಾವೆ ಅಂತ ಬಂದ್ರೆ ಇಲ್ಲಿ ಟೋಟಲ್ ನಮ್ಗೆ RPC ಕೇಟರಲ್ಲಿ ಬಂದ್ರೆ ಯಾವ ಒಂದು ಜಿಲ್ಲೆ ಹೆಸರು ಮತ್ತೆ ಎಷ್ಟು ಹುದ್ದೆಗಳು ಇದಾವೆ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಟೋಟಲ್ RPC ಕೇಟರಲ್ಲಿ ಬಂದ್ಬಿಟ್ಟು 505 ಹುದ್ದೆಗಳಿದಾವೆ. ಇಲ್ಲಿ ಗ್ರಾಮಾಡಳಿತ ಅಧಿಕಾರಿಗೆ ಬಂದ್ಬಿಟ್ಟು ಒಂದು ವಿದ್ಯಾರ್ಥಿ ಬಂದ್ರೆ PUC ಒಂದು ಆಗಿರ್ಬೇಕಾಗತ್ತೆ. PUC ಆದವರು ಈ ಒಂದು ಸೆಕೆಂಡ್ PUC ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಅದೇ ತರ ಇಲ್ಲಿ ಏಜ್ ನ ಬಂದ್ರೆ ನಿಮ್ಗೆ ಸಾಮಾನ್ಯ ಅಭ್ಯರ್ಥಿ ಬಂದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿ ಬಂದ್ರು 40 ವರ್ಷ ತನಕ. ಅದೇ ತರ ಪ್ರವರ್ಗ 2A 2B 3A 3B ಬಂದ್ಬಿಟ್ಟು 43 ವರ್ಷ ತನಕ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದ್ಬಿಟ್ಟು 45 ವರ್ಷ ತನಕ ಅಪ್ಲೈ ಮಾಡಬಹುದು. ಇದೇ ತರ ಏನಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಕೆಲವರಿಗೆಲ್ಲ ಸ್ವಲ್ಪ ರಿಸರ್ವೇಶನ್ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ನಾನು ಹೇಳ್ದಂಗೆ ನೋಡ್ಬೋದು ನೀವು. ಅದೇ ತರ ಇದು ಏನಂತಂದ್ರೆ ರಿಸರ್ವೇಶನ್ ನ ನೀವು ಏನು NCC ನವರಿಗೆ ವಿದ್ಯಾರ್ಥಿಯಲ್ಲಿ ಇವರಿಗೆಲ್ಲ ಏನಾದ್ರು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇತ್ತಂದ್ರೆ ನೀವು ಇದನ್ನ ಏನಂತಂದ್ರೆ ಕ್ಲೇಮ್ ಮಾಡ್ಕೋಬಹುದು. ಅರ್ಜಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿನ ಬಂದ್ಬಿಟ್ಟು 11/7/2026 ಪ್ರಾರಂಭ ಇದೆ. ಆನ್ಲೈನ್ ಮುಖಾಂತರ ಅರ್ಜಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 30/7/2026 ಒಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಮತ್ತೆ ಶುಲ್ಕ ಪಾವತಿ ಏನು ಪೇಮೆಂಟ್ ನ ಮಾಡೋದು ಬಂದ್ಬಿಟ್ಟು 31/7/2026 ಒಳಗಡೆ ನೀವು ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮಗೆ ವೇತನ ಶ್ರೇಣಿ ಎಷ್ಟಿದೆ ಅಂತ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಜನರಲ್ ಕ್ಯಾಟಗರಿ ಮತ್ತೆ 2A 2B 3A 3B ಬಂದ್ರೆ ನಿಮ್ಗೆ ಏನಂತಂದ್ರೆ 750 ರೂಪಾಯಿ ಫೀಸ್ ಇರುತ್ತೆ. ಅದೇ ತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರು ತೃತೀಯ ಲಿಂಗದವರು ಬಂದ್ರೆ 500 ರೂಪಾಯಿ ಫೀಸ್ ಇದೆ. ಅದೇ ತರ ವಿಶೇಷ ಚೇತನ ಅಭ್ಯರ್ಥಿಗಳು ಬಂದ್ರೆ 250 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಬಂದ್ರೆ ಪತ್ರಿಕೆ 1 ಪತ್ರಿಕೆ 2 ಪತ್ರಿಕೆ ಇರ್ತವೆ. ಅಂದ್ರೆ ಪೇಪರ್ 1 ಪೇಪರ್ 2 ಇಲ್ಲಿ 4ನೇ ತಾರೀಕು 10ನೇ ತಿಂಗಳಲ್ಲಿ ಬೆಳಿಗ್ಗೆ 10:00 12:30. ಪತ್ರಿಕೆ 2 ಬಂದ್ಬಿಟ್ಟು 4/10/2026 2:30 4:00 ನಡೀತಾ ಹೋಗುತ್ತೆ. ಇಲ್ಲಿ OMR ಬೇಸ್ಡ್ ಆಫ್ಲೈನ್ ಇರುತ್ತೆ, ನಿಮಗೆ ಆಫ್ಲೈನ್ ಇರುತ್ತೆ ಇದು ಪರೀಕ್ಷೆ ಬಂದ್ಬಿಟ್ಟು. ಇಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಏನಿರುತ್ತೆ. ಪತ್ರಿಕೆ 1ನಲ್ಲಿ ಸಾಮಾನ್ಯ ಜ್ಞಾನದ ಏನು ಪ್ರಶ್ನೆ ಇರುತ್ತೆ, ಟೋಟಲ್ ಮಾರ್ಕ್ಸ್ ಎಷ್ಟು ಇರುತ್ತೆ, ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅಂತ ನೀವು ಇಲ್ಲ ನೋಡ್ಕೋಬಹುದು. ಈ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನದ ಇರುತ್ತೆ ಪತ್ರಿಕೆ 2ರಲ್ಲಿ. ಟೋಟಲ್ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 2 ಗಂಟೆಗಳ ಕಾಲ ಇರುತ್ತೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಇದರಲ್ಲಿ. ನೀವೇನಂತಂದ್ರೆ ಪ್ರತಿ 4 ತಪ್ಪು ಉತ್ತರಕ್ಕೆ ಏನಂತಂದ್ರೆ 1 ಮಾರ್ಕ್ಸ್ ನ ಕಡಿತ ಮಾಡ್ತಾ ಹೋಗ್ತಾರೆ. ಅದೇ ತರ ನೀವು KKR ರೀಜನ್ ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೀವು ನೋಡೋದಾದ್ರೆ ಇಲ್ಲಿ ನಿಮ್ಗೆ ಟೋಟಲ್ ಬಂದ್ಬಿಟ್ಟು 67 ಹುದ್ದೆಗಳಿದಾವೆ. ಇದು ಸೇಮ್ ಅದೇ ತರ ನಿಮ್ಗೆ ಏನಂತಂದ್ರೆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಎಷ್ಟು ಫೀಸ್ ಕಟ್ಟಬೇಕಲ್ಲ ಅದೇ ತರ ಸೇಮ್ ಆಗಿರುತ್ತೆ. ಮತ್ತೆ ಏನಂತಂದ್ರೆ ಇಲ್ಲಿ RPC ಕ್ಯಾಟ್ರಿಗೆ ಸಲ್ಲಿಸ್ತೀರ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. KKR ಕ್ಯಾಟಗರಿಗೆ ಅಪ್ಲೈ ಮಾಡ್ತಿದ್ರೆ KKR ಕಲ್ಯಾಣ ಕರ್ನಾಟಕ ರೀಜನ್ ಅಪ್ಲೈ ಮಾಡ್ತೀರಾ ಅಂತ ಇದಕ್ಕೆ ಕ್ಲಿಕ್ ಮಾಡೋಗುತ್ತೆ. ಇಲ್ಲಿ RPC ಕ್ಯಾಟಗರಿಗೆ ಹೇಗೆ ಸೇಮ್ ಅಪ್ಲಿಕೇಶನ್ ಪ್ರೊಸೆಸ್ KK ಆದ್ರೂ ಆಗಿರ್ಲಿ RPC ಆಗಿದ್ರೆ ಸೇಮ್ ಇರ್ತಾ ಹೋಗುತ್ತೆ. ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅರ್ಜಿ ಲಿಂಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಫಸ್ಟ್ ಟೈಮ್ ನೀವು ಯೂಸರ್ ನೇಮ್ ನ ಮತ್ತೆ ಏನಂತಂದ್ರೆ
ಇಲ್ಲಿ ಮಾಡ್ಬೇಕು, ಯೂಸರ್ ನೇಮ್ನ ಇಲ್ಲಿ ಡಿಜಿಲಾಕರ್ ಮುಖಾಂತರ ಸೈನ್ ಇನ್ ಮಾಡ್ಬೇಕತ್ತೆ. ನೀವು ಫಸ್ಟ್ ಟೈಮ್ ಏನಾದರೂ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಏನಂತಂದ್ರೆ ಅಪ್ಲೈ ಮಾಡೋದಕ್ಕೆ ಬರೋದು. ಇಲ್ಲಿ ಈ ತರ ಹೋಮ್ ಪೇಜಿಗೆ ಬಂದಾಗ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಬೇಕತ್ತೆ, ಕ್ಯಾಪ್ಚಾ ನಂಬರ್ನ ಇಲ್ಲಿ ಕ್ಯಾಪ್ಚಾ ಬಂದಿರತಕ್ಕಂಥ ಕ್ಯಾಪ್ಚಾನ ಹಾಕ್ಬೇಕತ್ತೆ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ಆ OTP ಹಾಕಿ ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಕ್ಯೂರಿಟಿ ಪಿನ್ ನಿಮಗೆ ಗೊತ್ತಿದ್ರೆ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಡಿಜಿಲಾಕರ್ ಒಂದು ಪಿನ್ ಇಟ್ಟಿರ್ತೀವಿ, ಅದನ್ನ ಗೊತ್ತಿದ್ರೆ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಫಾರ್ಗೋಟ್ ಸೆಕ್ಯೂರಿಟಿ ಪಿನ್ ಅಂತ ಕ್ಲಿಕ್ ಮಾಡಿ ರೀಸೆಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಗೊತ್ತಿದ್ರೆ ನೀವು ಪಿನ್ ನ ಟೈಪ್ ಮಾಡಿ. ಕರೆಕ್ಟ್ ಪಿನ್ ಅಂತ ಇಲ್ಲಿ ಕೇಳ್ತಿದೆ. ಇಲ್ಲಿ ಇಲ್ಲ ಅಂತಂದ್ರೆ ನೀವೇನಂತಂದ್ರೆ ಫಾರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ಏನಂತಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ನ ಹಾಕ್ಬೇಕಾಗತ್ತೆ. ಹೊಸದಾಗಿ ಒಂದು ಪಿನ್ ನ ಇಲ್ಲಿ ಮತ್ತೊಂದ್ಸತಿ ಟೈಪ್ ಮಾಡ್ಬೇಕಾಗತ್ತೆ. ನೀವು ಈ ತರ ಎಲ್ಲ ಪರ್ಮಿಷನ್ಸ್ ಕೇಳುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಜಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಕನ್ಸೆಂಟ್ ಕೊಟ್ಟಂಗೆ ಡಿಜಿಲಾಕರ್ ನ ಪರ್ಮಿಷನ್ ಕೊಟ್ಟಂಗೆ ಇದು ನಿಮ್ಗೆ. ಇಲ್ಲಿ ಈ ತರ ಏನಂತಂದ್ರೆ ವೇಟ್ ಮಾಡ್ಬೇಕಾಗತ್ತೆ. ಇದೇನಂತಂದ್ರೆ ನಿಮ್ಮ ಹೆಸರು ಯಾರು ಸಲ್ಲಿಸ್ತಿದ್ರೆ ಅವ್ರ ಹೆಸರು ಒಂದು ಇದು ಬರುತ್ತೆ, ಮೇಲು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕತ್ತೆ. ನಿಮ್ಗೆ ಒಂದು ಮೊಬೈಲಿಗೆ ಬಂದಿರತಕ್ಕಂತ ಒಂದು OTP ಬರುತ್ತೆ, ಆ OTP ನ ಹಾಕಿ ಇಲ್ಲಿ ವೆರಿಫೈ OTP ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು OTP ಕೊಟ್ಟಾಗ ನಿಮ್ಮ ಒಂದು ಯೂಸರ್ ನೇಮ್ ನ ಸೆಟ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಅಂತಂದು ಹೇಳಿದ್ರೆ, ನಾನು ಒಂದು ಹೆಸರು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇಲ್ಲಿ ಸಪೋಸ್ ಇಲ್ಲಿ ಅನಿತಾ ಅಂತ ಏನಾದ್ರೆ ಒಂದು ಕ್ಯಾಪ್ಸ್, ಒಂದು ಅನಿತಾ ANI ಕ್ಯಾಪ್ಸ್ ಆದ್ರೆ ಒಂದು ಮೇಲಿನ ಒಂದು ಕ್ಯಾಪಿಟಲ್ ಲೆಟರು INITHA ಇಲ್ಲಿ 654 ಅಥವಾ 854 ಈ ತರ ನೀವು ಒಂದು ಯೂಸರ್ ನೇಮ್ ನ ಕೊಡಬೇಕಾಗತ್ತೆ. ಆ ಯೂಸರ್ ನೇಮ್ ನ ನೀವು ಕರೆಕ್ಟ್ ನೆನ್ಪಿಡ್ಕೊಂಡಿರ್ಬೇಕಾಗತ್ತೆ. ಇಮೇಲ್ ID ಹಾಕ್ಬೇಕಾಗತ್ತೆ. ಇಲ್ಲಿ ಇಮೇಲ್ ID ನ ಹಾಕಿದಾಗ ಇಮೇಲ್ ID ಹಾಕಿ ನೆಕ್ಸ್ಟ್ ಪಾಸ್ವರ್ಡ್ ನ ಹಾಕ್ಬೇಕತ್ತ. ಅದು ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲೊಂದ್ಸತಿ ಇಲ್ಲೊಂದ್ಸತಿ 2 ಸತಿ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ನೋಂದಣಿ ಪೂರ್ಣಗೊಳಿಸಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಂದ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಮತ್ತೆ ಹಿಂದೆ ಬಂದಾಗ ನಿಮ್ಮ ಯೂಸರ್ ನೇಮ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಲಾಸ್ಟ್ 4 ಡಿಜಿಟ್ಸ್ ನ ನಿಮ್ಮ ಮೊಬೈಲ್ ನಂಬರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಗೆಟ್ OTP ಅಂತ ನೀವು ಇಲ್ಲಿ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ವಾಟ್ಸ್ಆಪ್ ಗೆ ಒಂದು OTP ಹೋಗ್ಲಾ, ಇಮೇಲ್ಗೆ SMS ಗೆ ಅಂತಿದೆ. ನೀವು ಇಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ, ಇಲ್ಲಿ ವಾಟ್ಸ್ಆಪ್ ನ ಸೆಲೆಕ್ಟ್ ಮಾಡಿ, ಇಲ್ಲ ಅಥವಾ ಇಮೇಲ್ ನ ಸೆಲೆಕ್ಟ್ ಮಾಡಿ, ಯಾವ್ದೋ ಒಂದು ಸೆಲೆಕ್ಟ್ ಮಾಡಿ ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಹಾಕ್ಬೇಕಾಗತ್ತೆ. ಇಲ್ಲಿ ಒಂದು ಎಷ್ಟು ಅಂತ ಕ್ಯಾಲ್ಕುಲೇಷನ್ ಬರುತ್ತೆ, ಅದನ್ನ ಒಂದು ಹಾಕಿ ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಬೇಕು. ಇಲ್ಲಿಗೆ ಏನಂತಂದ್ರೆ ನೀವು ಸೈನ್ ಇನ್ ಆಗ್ತಾ ಹೋಗ್ತೀರಾ. ಈ ಸೈನ್ ಇನ್ ಆದಾಗ ಈ ತರ ಹೋಮ್ ಪೇಜ್ ತೋರಿಸ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಪ್ರೊಫೈಲ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ ಆಧಾರ್ ಪ್ರಕಾರ ಫೋಟೋ, ಮತ್ತೆ ನಿಮ್ ನೇಮ್, ಜೆಂಡರ್ ಯಾವ್ದು, ಡೇಟ್ ಆಫ್ ಬರ್ತ್ ಏನು, ನಿಮ್ಮ ಫಾದರ್ ನೇಮ್ ನ ನೀವು ತುಂಬಬೇಕಾಗತ್ತೆ, ಮದರ್ ನೇಮ್ ನ ತುಂಬಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ಬಂದಿರುತ್ತೆ, ಸ್ಟೇಟ್ ಯಾವುದು, ನೇಟಿವ್ ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ನಿಮ್ದು ಅಡ್ರೆಸ್ ಎಲ್ಲ ಬಂದಿರುತ್ತೆ. ಇಲ್ಲಿ ನಿಮ್ಮ ಪಿನ್ ಕೋಡ್ ಬಂದಿರುತ್ತೆ. ನೀವು ಇಲ್ಲಿ ಏನಂತಂದ್ರೆ ಹ್ಯಾವ್ ಯು ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th ಸ್ಟ್ಯಾಂಡರ್ಡ್ ಅಂತ ಕೇಳುತ್ತೆ. ಇಲ್ಲಿ ಎಸ್ ಇದ್ರೆ ಎಸ್ ಅಂತಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ನೋ. ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಒಂದು ಅಲ್ಟರ್ನೇಟ್ ಇಮೇಲ್ ID ನ ಹಾಕ್ಬೇಕಾಗತ್ತೆ. ಇಲ್ಲಿ ಒಂದು ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಹೈಟ್ ನ ಮೆನ್ಷನ್, ವೇಟ್ ನ ಮೆನ್ಷನ್ ಮಾಡಕ್ ಹೇಳಿದ್ದಾರೆ, ಅದನ್ನ ಮೆನ್ಷನ್ ಮಾಡ್ರಿ. ಮತ್ತೆ ಏನಂತಂದ್ರೆ ಹ್ಯಾವ್ ಯು ಪಾಸ್ಡ್ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KEKPSC ಎಕ್ಸಾಮಿನೇಷನ್ ಅಥಾರಿಟಿ. ನೀವು ಹಿಂದೇನಾದ್ರು KEKPSC ಇಂದ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿದ್ರೆ, ಪಾಸ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಜಸ್ಟ್ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ನ ಹಾಕಿದ್ರೆ ಇಲ್ಲಿ ಏನಂತಂದ್ರೆ ಬೋರ್ಡ್ ಯಾವುದು, ನಿಮ್ಮ ಹೆಸರು ಏನು, SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ, ನಿಮ್ ಡೇಟ್ ಆಫ್ ಬರ್ತ್ ಏನು, ಯಾವೊಂದು ವರ್ಷದಲ್ಲಿ ಎಕ್ಸಾಮ್ ಬರ್ದಿದ್ದೀರಾ, ಇವೆಲ್ಲ ಇಲ್ಲಿ ಕೆಲವೊಂದು ಫೀಲ್ಡ್ಗಳು ಎಲ್ಲ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಯಾವೊಂದು ಲ್ಯಾಂಗ್ವೇಜ್ ಅಲ್ಲಿ ಯಾವೊಂದು ಮೀಡಿಯಂ ಅಲ್ಲಿ ಓದಿದ್ದೀರಾ ಅಂತಂದು ಇಲ್ಲಿ ಕನ್ನಡ ಮೀಡಿಯಂ ಅಥವಾ ಅದರ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಂಗ್ಲಿಷ್ ಮೀಡಿಯಂ ಇದ್ರೆ ಅದರ್ಸ್ ನ ಸೆಲೆಕ್ಟ್ ಮಾಡಿ. ನೀವು ಕನ್ನಡ ಭಾಷೆಯನ್ನು SSLC ಎಲ್ಲಿ ಓದಿದ್ದೀರಾ ಅಂತ ಕೇಳುತ್ತೆ, ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಯಾವೊಂದು ಸ್ಕೂಲ್ ಅದನ್ನು ಬಂದಿರುತ್ತೆ, ಎಷ್ಟು ಪಡೆದಿದ್ದೀರಾ ಮಾರ್ಕ್ಸ್ ಅಂತ, ಇದೆಲ್ಲ ಡೀಟೇಲ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಏನಂತಂದ್ರೆ PUC ಕಂಪ್ಲೀಟೆಡ್ ಅಂತ ಕೇಳುತ್ತೆ, ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇವೆಲ್ಲ ತುಂಬತಕ್ಕಂತ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ನಿಮ್ಮ PUC ನಂಬರ್ನ ತುಂಬಬೇಕಾಗತ್ತೆ. ಇಲ್ಲಿ ಏನಿದೆ ಅದನ್ನ
ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲಾ ಡೀಟೇಲ್ಸ್ನು ನೀವು PUC ನಂಬರ್ನ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಇಲ್ಲಿ ತಗೊಳೋದಿಲ್ಲ. ಇಲ್ಲಿ ಇಯರ್ ಆಫ್ ಪಾಸಿಂಗ್ ಯಾವುದು, ಯಾವ ಒಂದು ತಿಂಗಳಲ್ಲಿ ಪಾಸ್ ಆಗಿದ್ದೀರಾ, ಬೋರ್ಡ್ ಯಾವುದು, PUC ಅಲ್ಲಿ PUC ಪ್ರಕಾರ ಏನ್ ಹೆಸರಿತ್ತು, ಕಾಲೇಜ್ ನೇಮ್ನ, ಟೋಟಲ್ ಮಾರ್ಕ್ಸ್ ಎಷ್ಟು, 600ಕ್ಕೆ ಎಷ್ಟು ಒಪ್ಟೈನ್ ಮಾರ್ಕ್ಸ್ ಎಷ್ಟು ತೆಗೆದಿದ್ದೀರಾ, ಪರ್ಸೆಂಟೇಜ್ ಇಲ್ಲಿ ಹಾಕಿದ್ರೆ ಸಾಕು. ಇಲ್ಲಿ ಆಟೋಮೆಟಿಕ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಸ್ಟ್ರೀಮ್ ಯಾವುದು, ನೀವು ಸೈನ್ಸಾ ಕಾಮರ್ಸ್ ಆರ್ಟ್ಸ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕನ್ನಡ ಓದಿದ್ದೀರಾ PUC ಎಲ್ಲು ಅಂತ ಕೇಳುತ್ತೆ, ಇಲ್ಲಿ ಎಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಏನಿಲ್ಲ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿಗೆ ಡೀಟೇಲ್ಸ್ ಎಲ್ಲ ಸೇವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ನೀವು ಕ್ಯಾಟಗರಿ ರಿಸರ್ವೇಶನ್ ನ ತುಂಬಬೇಕಾಗತ್ತೆ. ನೀವು GM ಬಿಟ್ಟು ಏನಾದ್ರು ರಿಸರ್ವೇಶನ್ ಪಡಿತೀರಾ ಅಂತಂದ್ರೆ ಇಲ್ಲಿ ಈ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಟಗರಿ RD ನಂಬರ್ನ ಹಾಕ್ಬೇಕಾಗುತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ. ಇಲ್ಲಿ ಹಾಕಿದ್ರೆ ಕ್ಯಾಸ್ಟ್ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಹಿಂದೂ ಇದ್ರೆ ಹಿಂದೂ, ಯಾವ್ದಿದೆ ಅದನ್ನ ಸೆಲೆಕ್ಟ್. ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಪಡಿತೀರಾ ಅಂತಂದ್ರೆ ಅದರ ಒಂದು RD ನಂಬರ್ ಇರುತ್ತೆ, ಅದನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ. ರೂರಲ್ ಸ್ಟಡಿ ಕೋಟಾ ಪಡಿಬೇಕಂತಂದ್ರೆ ಇಲ್ಲಿ ಎಸ್ ಅಂತ ಹಾಕ್ಬೇಕಾಗತ್ತೆ. ಇಲ್ಲಿ ನೀವು ಒಂದು RD ನಂಬರ್ ಹಾಕ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಇದ್ರ ಪ್ರಕಾರ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಅದಕ್ಕೆ ಒಂದು ನಾನ್ ಕ್ರಿಮಿಲಿಯರ್ RD ಸರ್ಟಿಫಿಕೇಟ್ ಫ್ರಮ್ GM ಕ್ಯಾಟಗರಿ ಅದನ್ನ ಇದ್ರೆ ನೀವು ಇದನ್ನು ಮಾಡಕ್ ಬರುತ್ತೆ. ಇಲ್ಲಿ ಯಾವ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಪೋಸ್ಟ್ಗಳಿದಾವೆ ಅಂತ ನೀವು ಇಲ್ಲಿ ನೋಡ್ಕೊಂಡಿರ್ಬೇಕಾಗತ್ತೆ. ಅದನ್ನ ಯಾವ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಅಪ್ಲೈ ಮಾಡ್ತಿದ್ರೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಜಸ್ಟ್ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ಇದನ್ನ ಕ್ಲೇಮ್ಸ್ ಅಂಡ್ ಎಕ್ಸಂಪ್ಷನ್ಸ್ ಬರ್ತಾ ಹೋಗುತ್ತೆ. ನೀವು ರಿಸರ್ವೇಶನ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ಅಂತ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ನೀವು ಡಿಬಾರ್ಡ್ ಆಗಿದ್ದೀರಾ ಅಂತ ಕೇಳುತ್ತೆ, ನೋ. ಇಲ್ಲಿ ಕ್ರಿಮಿನಲ್ ಕೇಸಸ್ ಯಾವ್ದೋ ಇದೆ, ನೋ. ಕಂಪ್ಯೂಟರ್ ನಾಲೆಜ್ ಇದೆ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ಇದೆನಾ, ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ 6 ಮಂತ್ಸ್ ಇದೆನಾ, 1 ಇಯರ್ ಇದೆನಾ, ಯಾವ್ದಿದೆ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ 6 ಮಂತ್ಸ್ ಇದ್ರೆ 6 ಮಂತ್ಸ್ ನ ಸೆಲೆಕ್ಟ್ ಮಾಡಿ. ಏಜ್ ರಿಲ್ಯಾಕ್ಸೇಷನ್ ಇವು ಬಾಂಡೆಡ್ ಲೇಬರು, ಸೆನ್ಸಸ್, ಡಿಪಾರ್ಟ್ಮೆಂಟ್ ಡಿಫರೆಂಟ್ ಲೇಬಲ್ಡ್, ಎಕ್ಸ್ ಮಿಲಿಟರಿ ಪರ್ಸನ್, NCC ಅಲ್ಲಿ ಮಾಡಿದಾರೆ ವಿಡೋ ಅಂತಂದು ಇಲ್ಲಿ ಬಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಏನು ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ನೀವು ಯಾವುದೇ ವಿಶೇಷ ಚೇತನ ಮೀಸಲು ಪಡೆಯಲ್ಲಿ ವಹಿಸುವಿರಾ ಅಂತ ಕೇಳುತ್ತೆ, ಇಲ್ಲಿ ಇಲ್ಲ ಅಂತ ಸೆಲೆಕ್ಟ್ ಮಾಡಿ. ಜಸ್ಟ್ ಏನಂತಂದ್ರೆ ಸೇವ್ ಡೀಟೇಲ್ಸ್ ಕೊಡಿ. ಈ ಸೇವ್ ಡೀಟೇಲ್ಸ್ ಕೊಟ್ರೆ ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಒಂದು ಇದಕ್ಕೆ ಹೋಗ್ತೀರಾ ಫೀಲ್ಡ್ಗೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ಇದನ್ನ ಈ ಒಂದು ಡಿಗ್ರಿ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಇಲ್ಲಿ ಡಿಪ್ಲೊಮಾ ಏನು ಡಿಗ್ರಿನ ಡೀಟೇಲ್ಸ್ ನ ನೀವು ಇದ್ರೆ ಇಲ್ಲಿ ತುಂಬಬೇಕಾಗತ್ತೆ. ಇದನ್ನ ಯಾವುದೇ ತರ ತುಂಬೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ಏನಂತಂದ್ರೆ ಜಸ್ಟ್ ನೆಕ್ಸ್ಟ್ ಕೊಡಿ. ಅದೊಂದು ಡೀಟೇಲ್ಸ್ ನ ನೀವು ಏನಾದ್ರು ಲ್ಯಾಂಡ್ ಸರ್ವೇರ್ ಇದ್ರೆ ಅದನ್ನ ಲ್ಯಾಂಡ್ ಸರ್ವೇರ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ರೆ ಅಂತಂದ್ರೆ ಅಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ನಿಮ್ಗೆ ಯಾವುದೇ ತರದ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಇದನ್ನ ತುಂಬಬೇಕಾಗತ್ತೆ. ಯಾವ್ದ್ರಲ್ಲಿ ಏಡೆಡ್, ಪ್ರೈವೇಟ್, ಗೌರ್ಮೆಂಟ್, ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿದೀರಾ, ಆರ್ಗನೈಸೇಷನ್ ಯಾವುದು, ರೋಲ್ ಏನ್ ಕೆಲಸ ಮಾಡಿದೀರಾ, ಜಾಬ್ ಡೆಸಿಗ್ನೇಷನ್ ಏನು, ಸ್ಟಾರ್ಟ್ ಡೇಟ್ ಇಲ್ಲಿಂದ ಇಲ್ಲಿ ಮಾಡಿದೀರಾ ಅಂತಂದು. ಏನು ಇಲ್ಲ ನಿಮ್ಗೇನು ಒಂದು ಎಲ್ಲಿ ತನಕ ಮಾಡಿದೀರಾ, ಎಷ್ಟು ವರ್ಷ ಇದೆ ಅಂತಂದು ಇದನ್ನೆಲ್ಲ ತುಂಬೋದು. ಇಲ್ಲ ಅಂತಂದ್ರೆ ಏನಂತಂದ್ರೆ ಜಸ್ಟ್ ಏನಂತಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಏನು ಇಲ್ಲ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಕ್ಯಾಂಡಿಡೇಟ್ ನ ರೀಸೆಂಟ್ ಫೋಟೋಗ್ರಾಫ್ ಒಂದು ಅಪ್ಲೋಡ್ ಮಾಡಕತ್ತೆ, ಒಂದು ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಬೇಕತ್ತೆ. ಜಸ್ಟ್ ಏನಂತಂದ್ರೆ ಸೇವ್ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಲಾಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ಆ ಒಂದು ಫೋಟೋ ಒಂದು ಸೈನ್ ಅಪ್ಲೋಡ್ ಮಾಡಿದಾಗ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಏನೇನು ತುಂಬಿದ್ರೆ ಅದನ್ನ ಎಡಿಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ನೀವು ಏನಂತಂದ್ರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮುಂದೆ ಸೇವ್ ಕೊಡ್ಬೇಕಾಗತ್ತೆ. ಸೇವ್ ಕೊಟ್ಟು ಇಲ್ಲಿ ಏನಂತಂದ್ರೆ ಸೇವ್ ಕೊಟ್ಟ ತಕ್ಷಣ ಇಲ್ಲಿ ನೀವು ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಇದೆ. ಇಲ್ಲಿ ನಿಮಗೆ ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಇದೆ ನೋಡ್ರಿ. ಇದನ್ನ ಡೌನ್ಲೋಡ್ ಮಾಡಿದ್ರೆ ಇರ್ತಕ್ಕಂಥದ್ದು ಎಲ್ಲ ಕರೆಕ್ಟ್ ಆಗಿದೆನೋ ಇಲ್ಲ ಅಂತ ನೀವು ನೋಡ್ಕೋಬಹುದು. ನೀವೆಲ್ಲ ಇಲ್ಲಿ ಎಲ್ಲ ಹೆಸರು ಏನು ಎಲ್ಲ ಡೀಟೇಲ್ಸ್ ಎಲ್ಲ ಕ್ಲೀನ್ ಆಗಿ ಬಂದಿರುತ್ತೆ. ಇಲ್ಲಿ ಡ್ರಾಫ್ಟ್ ಅಪ್ಲಿಕೇಶನ್ ಅಲ್ಲಿ ಏನಾದ್ರು ನೀವು ಕರೆಕ್ಟ್ ಆಗಿ ತುಂಬಿದ್ದಿಲ್ಲ ಅಂತಂದ್ರೆ ಅದನ್ನ ಹೋಗಿ ಮತ್ತೆ ಎಡಿಟ್ ಮಾಡಬಹುದು. ಇಲ್ಲಿ ಏನಂತಂದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಏನಂತಂದ್ರೆ ಫೈನಲ್ ಸಬ್ಮಿಟ್ ಮಾಡ್ತೀವಿ. ಫೈನಲ್ ಸಬ್ಮಿಟ್ ಮಾಡಿದಾಗ ಇಲ್ಲಿ ನಿಮ್ಗೆ ಎರಡು VAO ಪೇಮೆಂಟ್ ಮಾಡ್ತೀರಾ ಅಥವಾ ಇದಕ್ಕೆ ಅಂತಂದು ಎರಡು ತೋರಿಸ್ತಾ ಹೋಗುತ್ತೆ. ಇಲ್ಲಿ VAO ಪೇಮೆಂಟ್ ಮಾಡ್ತೀರಾ ಅಂತಂದ್ರೆ ನೀವು ಅದೇ ನಾನು ಹೇಳ್ದಂಗೆ ಜನರಲ್ ಕ್ಯಾಟಗರಿ 2A 2B ಎಲ್ಲ ಬಂದ್ಬಿಟ್ಟು 750 ರೂಪಾಯಿ ಫೀಸ್ ಇದೆ. ಅದೇ ತರ ನೀವು SC ST ಏನಾದ್ರು ಬರ್ತೀರಿ ಅಂತಂದ್ರೆ 500 ರೂಪಾಯಿ ಫೀಸ್ ಇದೆ. ಮತ್ತೆ ನೀವೇನಂತಂದ್ರೆ PWD ಬರ್ತೀರಂದ್ರೆ 250 ರೂಪಾಯಿ ಫೀಸ್ ನ ಪೇಮೆಂಟ್ ಮಾಡಬೇಕು. ಇಲ್ಲಿ ನೀವು ಒಂದು BA ಹುದ್ದೆಗಳಿಗೆ ಈಸಿಯಾಗಿ
ವೆಬ್ಸೈಟಿಗೆ ತಗೊಳ್ಳೋ ಮುಖಾಂತರ ನೋಟಿಫಿಕೇಶನ್ ಓದ್ಕೊಂಡು ಈ ಒಂದು ಹುದ್ದೆಗಳಿಗೆ ಸಲ್ಲಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.